ಅಮೃತಜ್ಞಾನ ವಾಹಿನಿಗೆ ಸ್ವಾಗತ. ಮಕರ ರಾಶಿ, ಮಕರ ಲಗ್ನದವರಿಗೆ ಈ ಯುಗಾದಿ ವರ್ಷ ಪರಿವರ್ತನೆಯ ವರ್ಷ. ಸಮಾಧಾನ ಕಾಣುವಿರಿ. ಗುರುಗಳು ಮೇ 13ರವರೆಗೂ 5ನೇ ಮನೆಯಲ್ಲಿರುವರು. 5ನೇ ಮನೆಯ ಗುರು ಶುಭದಾಯಕ ಹಾಗೂ 5ನೇ ಮನೆಯ ಕಾರಕರು. ವಿದ್ಯಾರ್ಥಿಗಳಿಗೆ ಈ ಸಮಯ ತುಂಬಾ ಉತ್ತಮವಾಗಿದೆ. ಪ್ರಾಥಮಿಕ ಶಾಲೆಯಿಂದ ಕಾಲೇಜು ಮತ್ತು ಸಂಶೋಧನಾ ವಿದ್ಯಾರ್ಥಿಗಳಿಗೂ ಉತ್ತಮವಾಗಿದೆ. ಫ್ಯಾಮಿಲಿ ಸ್ಟಾರ್ಟ್ ಮಾಡಲು ಬಯಸುತ್ತಿರುವವರು, ಮಕ್ಕಳ ಅಪೇಕ್ಷೆಯಲ್ಲಿರುವವರು, ಐವಿಎಫ್ ಸರೋಗೆಸಿಗೆ ಪ್ರಯತ್ನಿಸುತ್ತಿರುವವರಿಗೂ ತುಂಬಾ ಅನುಕೂಲಕರ ಸಮಯ. ಮಕ್ಕಳ ವಿಷಯದಲ್ಲೂ ಒಳ್ಳೆಯ ಸುದ್ದಿಯನ್ನು ಕೇಳುವಿರಿ. ನೀವು ಕ್ರಿಯಾತ್ಮಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿದ್ದರೆ, ಅಂದರೆ ನಟನೆ, ಗೀತಗಾರರು ಆಗಿದ್ದಲ್ಲಿ ಇದು ತುಂಬಾ ಒಳ್ಳೆಯ ಸಮಯ. ಪ್ರೇಮ ಪ್ರಾರಂಭಕ್ಕೂ ಸಮಯ ಸಹಕರಿಸುವುದು. ಸ್ಪೆಕ್ಯುಲೇಷನ್ ನಿಂದ ಲಾಭ. ವಿದೇಶ ಹೋಗಬಯಸುವವರಿಗೆ ಮಾರ್ಗ ಪ್ರಶಸ್ತವಾಗುವುದು. ಹೊಸ ಕೆಲಸ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಐಡಿಯಾಗಳಿಂದ ಜನರ ಮೆಚ್ಚುಗೆ, ಮಾನಸಮ್ಮಾನ ಪಡೆಯುವಿರಿ. ಗುರುಗಳು ಮೇ 14ರ ನಂತರ 6ನೇ ಭಾವಕ್ಕೆ ಬರುವರು. ಅಷ್ಟು ಉತ್ತಮವಲ್ಲದ ಭಾವ. ಆರೋಗ್ಯ ಸಮಸ್ಯೆಗಳು ಬರಬಹುದು. ಕೆಲಸಕ್ಕಾಗಿ ಹುಡುಕುತ್ತಿರುವವರಿಗೆ ಸಾಧಾರಣವಾಗಿದೆ. ಕೆಲಸದಲ್ಲಿ ಹೆಚ್ಚಿನ ಪರಿಶ್ರಮ, ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ. ಅನಾವಶ್ಯಕ ಯಾತ್ರೆಗಳಿರುವುದು. ಆಧ್ಯಾತ್ಮಕ್ಕೆ ಈ ಚಲನೆ ತುಂಬಾ ಉತ್ತಮವಿರುವುದು. ದಾನ ಧರ್ಮಗಳನ್ನು ಮಾಡುವಿರಿ. ಸೇವಿಂಗ್ಸ್ ಸಾಮಾನ್ಯವಾಗಿ ಇರುವುದು. ಅಕ್ಟೋಬರ್ 18 ಗುರು ನಿಮ್ಮ 7ನೇ ಭಾವಕ್ಕೆ ಪ್ರವೇಶ ಮಾಡುವರು. ಇಲ್ಲಿ ಸಮಯ ಡಿಸೆಂಬರ್ 5ರವರೆಗೆ ಉತ್ತಮವಾಗಿದೆ. ಮದುವೆಯ ಅಪೇಕ್ಷೆಯಲ್ಲಿರುವವರಿಗೆ ಕಂಕಣ ಕೂಡಿ ಬರುವುದು. ನಿಮ್ಮ ವ್ಯವಹಾರಗಳ, ಡೀಲ್ಗಳ ಒಪ್ಪಂದಕ್ಕೆ ತೊಡಕುಗಳಿದ್ದರೆ ನಿವಾರಣೆಯಾಗುವುದು. ಪಾರ್ಟ್ನರ್ಶಿಪ್, ವ್ಯಾಪಾರದಲ್ಲಿ ಲಾಭ. ಡಿಸೆಂಬರ್ 4ರ ನಂತರದಲ್ಲಿ ಮತ್ತೆ 6ನೇ ಭಾವಕ್ಕೆ ಬಂದು ಜೂನ್ 2, 2026ವರೆಗೂ ಅಲ್ಲೇ ಉಳಿಯುವರು. ಮತ್ತೆ ಮೊದಲು ತಿಳಿಸಿದ ಫಲಗಳನ್ನು ಪಡೆಯುವಿರಿ. ಪರಿಹಾರಕ್ಕಾಗಿ ಗುರುಬೀಜ ಮಂತ್ರ ಪಠಿಸಿ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. 29 ಮಾರ್ಚ್ ಶನಿಯ 3ನೇ ಮನೆಗೆ ಪ್ರವೇಶ. ನಿಮ್ಮ ಸಾಡೆ ಸಾತಿ ಮುಕ್ತಾಯವಾಗುವುದು. 7.5 ವರ್ಷ ನೀವು ಪಟ್ಟ ನೋವು, ಯಾತನೆ ಮುಕ್ತಾಯಗೊಂಡು ಒಳ್ಳೆಯ ದಿನ ಪ್ರಾರಂಭವಾಗುವುದು. ನಿಮ್ಮ ಪರಾಕ್ರಮ ಮತ್ತು ಆತ್ಮವಿಶ್ವಾಸ ಹೆಚ್ಚುವುದು. ಸಾಡೆ ಸಾತಿಯ ಸಮಯದಲ್ಲಿ ನಿಮಗೆ ನಿಮ್ಮ ಮೇಲೆ ವಿಶ್ವಾಸವಿಲ್ಲದಂತಾಗಿತ್ತು. ಮಾರ್ಚ್ 29ರ ನಂತರ ನಿಮ್ಮ ಮಾತಲ್ಲಿ, ಕೆಲಸಗಳಲ್ಲಿ ಆತ್ಮಸ್ಥೈರ್ಯ ಕಾಣುವುದು. ಹೊಸ ಪ್ರಾಜೆಕ್ಟ್ಗಳು ಮಾಡಲು ಆರಂಭಿಸುವಿರಿ. ಅರ್ಧಕ್ಕೆ ನಿಂತ ಕೆಲಸಗಳನ್ನು ಪೂರ್ಣಗೊಳಿಸುವಿರಿ. ನಿಮ್ಮ ಕಾನ್ಫಿಡೆನ್ಸ್ ಮತ್ತು ವಾಕ್ಚಾತುರ್ಯದಿಂದ ನಿಮಗೆ ಹೆಚ್ಚಿನ ಕೆಲಸಗಳು ದೊರೆತು ಹಣ ಸಂಚಯನವಾಗುವುದು. ಸೇವಿಂಗ್ ಹೆಚ್ಚುವುದು. ಆದಾಯದ ಮೂಲಗಳು ಕೂಡ ಹೆಚ್ಚುವವು. ಶತ್ರುಗಳು ನಿಮ್ಮಿಂದ ದೂರ ಉಳಿಯುವರು. ನಿಮಗೆ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ಈಗ ಪರಿಹಾರ ದೊರೆಯುವುದು. ಕೆಲಸದ ಕಾರಣಕ್ಕಾಗಿ ಮಾಡುವ ಯಾತ್ರೆಯಿಂದ ಅನುಕೂಲ. ವಿದ್ಯಾರ್ಥಿಗಳಿಗೆ ಉತ್ತಮವಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆಯುತ್ತಿದ್ದರೆ ಸಮಯ ಅನುಕೂಲಕರವಾಗಿದೆ. ಹೊಸ ವ್ಯಾಪಾರ ಪ್ರಾರಂಭಿಸುವಿರಿ. ವಿದೇಶ ಸಂಬಂಧಗಳು ಏರ್ಪಡುವುದು. ಆಸ್ತಿ ಖರೀದಿಸಬಹುದು. ಇನ್ನು 2.5 ವರ್ಷಗಳ ಕಾಲ ಶನಿಯು ನಿಮ್ಮನ್ನು ಅನುಗ್ರಹಿಸುವರು. 30 ಮಾರ್ಚ್ರಿಂದ ಶನಿರಾಹು ಯುತಿ ಇರುವುದರಿಂದ ಎಚ್ಚರಿಕೆ ವಹಿಸಿ. ನೀವು ಕೆಟ್ಟ ಸಂದರ್ಭಗಳಲ್ಲಿ ಸಿಲುಕಬಹುದು. ಬೇರೆಯವರ ಜಗಳಗಳಿಗೆ ನೀವು ಹೋಗಬೇಡಿ. ವಿವಾದಗಳಿಂದ ದೂರವಿರಿ. ನಿಮ್ಮ ಕಿರಿಯ ಒಡಹುಟ್ಟಿದವರೊಡನೆ ಮತ್ತು ನೆರೆಹೊರೆಯವರೊಡನೆ ವಿವಾದಗಳಲ್ಲಿ ತೊಡಗಬೇಡಿ. ಪರಿಹಾರವಾಗಿ ದೇವಿ ಪೂಜೆ, ಕಾಲಭೈರವರ ಪೂಜೆ ಮಾಡಿ. ಸಾಧ್ಯವಾದರೆ ವಿಷ್ಣು ಸಹಸ್ರನಾಮ ಪಠಿಸಿ. ಮೇ 18ರವರೆಗೂ ರಾಹು ನಿಮ್ಮ 3ನೇ ಮನೆಯಲ್ಲಿ ಇರುವರು. ಒಳ್ಳೆಯ ಪರಿಣಾಮ ನೀಡುವರು. ಪೊಲೀಸ್ ರಕ್ಷಣಾ ಸಂಸ್ಥೆಗಳಿಗೆ ಸಂಬಂಧಿಸಿದವರಿಗೆ ಉತ್ತಮವಿರುವುದು. ನಿಮ್ಮ ಪರಾಕ್ರಮದಲ್ಲಿ ವೃದ್ಧಿ. ಹೊಸ ಪ್ರಾಜೆಕ್ಟ್ಗಳನ್ನು ಪ್ರಾರಂಭಿಸಿ. ಅದರಲ್ಲಿ ಯಶಸ್ಸನ್ನು ಕಾಣುವಿರಿ. ನಿಮ್ಮ ಶಕ್ತಿಯ ಮಟ್ಟ ಹೆಚ್ಚಿರುವುದು. ರೋಗ, ಋಣ ಮತ್ತು ಶತ್ರುಗಳ ಮೇಲೆ ವಿಜಯ ಸಾಧಿಸುವಿರಿ. ಯಾತ್ರೆಗಳಿಂದ ಲಾಭ. ಕೆಲಸದ ಹೊಸ ಅವಕಾಶಗಳು ದೊರೆಯುವುದು. ಮೇ 18ರ ನಂತರ ರಾಹು ನಿಮ್ಮ 2ನೇ ಭಾವಕ್ಕೆ ಬರುವರು. ಅದು ಅಷ್ಟು ಉತ್ತಮವಲ್ಲ. ಇವರು ಕುಂಭ ರಾಶಿಯಲ್ಲಿ ಸ್ಥಿತರಾಗುವರು. ಈ ರಾಶಿ ರಾಹುಗೆ ಅಧಿಪತ್ಯವಿರುವ ರಾಶಿ. ಹೆಚ್ಚಿನ ಸಮಸ್ಯೆ ಕಾಣದು. ಗುರುಗಳ 9ನೇ ದೃಷ್ಟಿ ರಾಹು ಮೇಲಿರುವುದರಿಂದ ಅಂತಹ ಸಮಸ್ಯೆಗಳಿರುವುದಿಲ್ಲ. ಆದರೆ ರಾಹು ಮಾಯೆ ಊಹಿಸಲಾಗದು. ನಿಮ್ಮ ಅರಿವಿಗೆ ಬಾರದೆ ಕೆಲಸಗಳು ನಡೆದು ಹೋಗುವುದು. ಸಮಸ್ಯೆಗಳಲ್ಲಿ ಸಿಲುಕಿ ಹಾಕಿಕೊಳ್ಳುವ ಸಂಭವವಿದೆ. ಕುಟುಂಬದಲ್ಲಿ ಸಮಸ್ಯೆ. ನಿಮ್ಮ ಮಾತಿನಿಂದ ಸಮಸ್ಯೆ. ಆಹಾರದ ವಿಷಯದಲ್ಲಿ ಅಸಡ್ಡೆ, ಫುಡ್ ಪಾಯ್ಸನಿಂಗ್ ಆಗುವ ಸಂಭವವಿದೆ. ಹಣಕಾಸಿನ ರಿಸ್ಕ್ಗಳಿಗೆ ಒಳಪಡಬೇಡಿ. ಕಣ್ಣಿನ ಮತ್ತು ಹಲ್ಲಿನ ಸಮಸ್ಯೆಗಳು ಬರಬಹುದು. ಪರಿಹಾರ: ಕುಲದೇವತೆಯ ಪೂಜೆ ತಪ್ಪದೇ ಮಾಡಿ. ಮೇ 18 ಕೇತು 8ನೇ ಮನೆಯ ಪ್ರವೇಶ. ಆಧ್ಯಾತ್ಮದಲ್ಲಿ ಆಸಕ್ತಿ ಹೆಚ್ಚಿಸುವರು. ಆರೋಗ್ಯ ಸಮಸ್ಯೆಗಳಿರುವುದು. ಜಲ ಮತ್ತು ಅಗ್ನಿಯ ಭಯ. ಹಾವು, ಚೇಳು, ನಾಯಿ ಕಡಿತಗಳಿಂದ ಸಮಸ್ಯೆಗಳಾಗುವುದು. ಸಣ್ಣ ಪುಟ್ಟ ಅಪಘಾತಗಳಾಗುವ ಸಾಧ್ಯತೆಯಿದೆ. ಹಾಗಾಗಿ ವಾಹನ ಚಲಿಸುವಾಗ ಎಚ್ಚರವಿರಲಿ. ಮೆಡಿಟೇಷನ್.
ಗುಪ್ತ ವಿದ್ಯೆಗಳಾದ ಆಸ್ಟ್ರಾಲಜಿ, ಹೀಲಿಂಗ್ ಇಂಥವುದನ್ನು ಕಲಿಯುವುದರಿಂದ ಮನೋನಿಗ್ರಹಕ್ಕೆ ಸಹಕಾರಿಯಾಗುವುದು. ಪರಿಹಾರ: ಬಡವರಿಗೆ ನಿಮ್ಮ ಕೈಲಾದ ಸಹಾಯ, ನಾಯಿಗಳಿಗೆ ಅನ್ನ ನೀಡಿ, ನಾಗಕ್ಷೇತ್ರಗಳ ದರ್ಶನ ಮಾಡುವುದು ಉತ್ತಮ. ಈ ವರ್ಷದಲ್ಲಿ ಮಕರ ರಾಶಿಯವರಿಗೆ ಈ 10 ಘಟನೆಗಳು ನಡೆಯುತ್ತೆ. 3ನೇ ಮನೆಯಲ್ಲಿನ ಶನಿ ಬಲಿಷ್ಠನಾದುದರಿಂದ ಬರುವ ಸಮಸ್ಯೆಗಳಿಂದ ಪಾರಾಗಬಲ್ಲಿರಿ. ನಿಮ್ಮ ಮಾತಿನಿಂದ ಸಮಸ್ಯೆಗಳಾಗುವುದು. 18 ಅಕ್ಟೋಬರ್ನಿಂದ ಡಿಸೆಂಬರ್ 5ರೊಳಗೆ ಗುರುವಿನ ಬದಲಾವಣೆಯಿಂದ ಮದುವೆ ನಿಶ್ಚಯವಾಗುವುದು. ಪಾರ್ಟ್ನರ್ಶಿಪ್ ಬಿಸಿನೆಸ್ನಲ್ಲಿ ಲಾಭವಾಗುವುದು. ಕೋರ್ಟ್ ಕಚೇರಿ, ನ್ಯಾಯಾಲಯದ ವಿಷಯಗಳಲ್ಲಿ ಜಯ. ಗುರು ಬಲವಿಲ್ಲದಿದ್ದರೂ ಗುರುದೃಷ್ಟಿಯಿಂದ ಶುಭ ಕಾರ್ಯಗಳು ನೆರವೇರುವುದು. ವೃತ್ತಿಯಲ್ಲಿರುವವರಿಗೆ ತುಂಬಾ ಅಭಿವೃದ್ಧಿ, ಪ್ರಮೋಷನ್, ಬಡ್ತಿ, ಕೆಲಸ ದೊರೆಯುವುದು. ಮಿತ್ರರಿಂದ ಲಾಭ, ವ್ಯಾಪಾರಸ್ಥರಿಗೆ ಲಾಭ. ರಾಹುವಿನಿಂದ ಧನ ನಷ್ಟವಾಗುವ ಸಾಧ್ಯತೆ ಇದೆ. ಕೋಪ ಹೆಚ್ಚಾಗಬಹುದು. ವೀಕ್ಷಿಸಿದ ತಮಗೆಲ್ಲ ಧನ್ಯವಾದಗಳು. ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ.